ಧಾರವಾಡ ಕರ್ನಾಟಕ ಸರ್ಕಾರ ಜಿಲ್ಲಾ ಆಡಳಿತ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಧಾರವಾಡ ಜಿಲ್ಲೆ ದಾಸ ಶ್ರೇಷ್ಠ ಶ್ರೀ ಕನಕದಾಸ ಜಯಂತಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಂಸ್ಕೃತಿ ಸಭಾಭವನದಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದರು. ಕನಕದಾಸರು ಕನ್ನಡ ಭಾಷೆಯಲ್ಲಿ ಅತ್ಯಂತ ಸಂಗೀತದ ಮೂಲಕ ಅವರು ದಾಸರ ಪದ ಅಂತ ಏನು ಹೇಳ್ತೀವಿ, ಆ ದಾಸರ ಪದಗಳ ಮೂಲಕ ಸಂದೇಶವನ್ನು ಕೊಡ್ತಾ ಜನರಿಗೆ ಸರಳವಾದಂಥ ಒಂದು ಸಂದೇಶವನ್ನು ತಲುಪಿಸುವಂಥ ಪ್ರಯತ್ನವನ್ನು ಆ ಕಾಲದಲ್ಲಿ ಮಾಡಿದರು. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಅವರು ಬಾಡವನ್ನು ಕೇಂದ್ರವಾಗಿ ಇಟ್ಕೊಂಡು ಅವರು ತಮ್ಮ ಕಾರ್ಯವನ್ನು ಮಾಡ್ತಾಯಿದ್ರು. ಅದಕ್ಕೆ ದಂಡ ನಾಯಕರಾಗಿದ್ದರು. ಅದಾದ ನಂತರ ಯುದ್ಧದಲ್ಲಿ ಆದಂಥ ಹರಿದಂಥ ರಕ್ತ ಮತ್ತು ಅದಾದ ನಂತರ ಅವರಿಗೆ ಜೀವನದಲ್ಲಿ ಒಂದು ಪರಿವರ್ತನೆ ವೈರಾಗ್ಯ ಉಂಟಾಗ್ತದೆ ಅನ್ನುವಂಥ ಒಂದು ಇತಿಹಾಸ ಅದ. ಅದಾದ ನಂತರ ಈ ಸಾಹಿತ್ಯ ಮತ್ತು ಭಕ್ತಿಯ ಕ್ಷೇತ್ರಗಳಲ್ಲಿ ಅವರು ಬಹಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಎಲ್ಲವನ್ನ ಬಿಟ್ಟು ಹರಿಭಕ್ತಿಯಲ್ಲಿ ಅವರು ತಲ್ಲೀನರಾಗ್ತಾರೆ. ಅದಾದ ನಂತರ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾಮ್ ಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತಿ ಸಾಗರ, ನರಸಿಂಹಸ್ತವ ಈ ಕೃತಿಗೆ ಲಭ್ಯ ಇಲ್ಲ. ಎಲ್ಲ ಕೃತಿಗಳನ್ನು ಅವರು ಬರೆದರು. ಮತ್ತು ಅದಾದ ನಂತರದ ದಿವಸಗಳಲ್ಲಿ ಮುಂದೆ ಅವರು ವಿಶೇಷವಾಗಿ ಆ ಕಾಲದಲ್ಲಿ ಇದ್ದಂತಹ ಜಾತಿಯ ಪದ್ಧತಿಯ ವಿರುದ್ಧವಾಗಿ, ಏನು ಮೇಲ್ಜಾತಿ ಕೀಳ್ಜಾತಿ ಅನ್ನುವಂಥ ಒಂದು ಆ ಸಂದರ್ಭದಲ್ಲಿ ಇತ್ತು. ಈಗೂ ಕೆಲವು ಕಡೆ ದುರ್ದೈವದಿಂದ ಇದೆ, ಅದು ಪೂರ್ತಿ ಹೋಗಿದೆ ಅಂತಲ್ಲ, ಆದರೆ ಆ ಕಾಲದಲ್ಲಿ ಭಾಳಷ್ಟು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಭಗವಂತ ಯಾರು ಹರಿಯಲ್ಲಿ ಭಕ್ತಿಯನ್ನು ಕಾಣ್ತಾರ ಅವರಿಗೆ ಯಾವುದು ಮೇಲು ಇಲ್ಲ ಕೇಳು ಇಲ್ಲ ಅಂಥೇಳಿ ತಮ್ಮ ಅನೇಕ ದಾಸ ಪರಂಪರೆಯಲ್ಲಿ ಏನು ಇವತ್ತು ನಾವು ಹಾಡನ್ನು ಹಾಡ್ತೀವಿ ಅದರಲ್ಲಿ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಂಥವರು ಕನಕದಾಸರು. ಆದಿಕೆನೆಲಿಕೇಶವನ ಹೆಸರಿನಲ್ಲಿ ತಮ್ಮೆಲ್ಲ ಪದಗಳನ್ನು ಅವರು ಬರೆದಿದ್ದರು. ಅದರಲ್ಲಿ ಭಾಳ ಮುಖ್ಯವಾದದ್ದು ಅಂತಂದರೆ ಅವರು ಎಲ್ಲ ಸಂದರ್ಭದಲ್ಲಿ ವೈರಾಗ್ಯದ ಬಗ್ಗೆನೇ ಮಾತನಾಡಿದ್ರು ಸಹಿತ ಒಂದೇ ಒಂದು ಸಂದರ್ಭದಲ್ಲಿ ಅವರು ಹಣೆ ಬರದ ಬಗ್ಗೆ ಮಾತನಾಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ವಿವಿಧ ಗಣ್ಯರು ಭಾಗಿಯಾಗಿದ್ದರು. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.